ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ಪಟ್ಟಣದಲ್ಲಿ ಎನ್ಸಿಜೆಸಿ ಕಾಲೇಜಿನ 1983ನೇ ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚಿನ ಗೆಳೆಯರ ಬಳಗದ ವಿಜಯಕುಮಾರ್ ಕುಬ್ಸದ್, ಶ್ರೀಮತಿ ರೇಷ್ಮಾ ಅವರು ಪುಣ್ಯ ಸ್ಥಳಗಳಾದಂತಹ ಹರಿದ್ವಾರ, ರಿಷಿಕೇಶ್, ಬದ್ರಿನಾಥ್, ಕಾಶಿ, ಅಯೋಧ್ಯೆ ಯಾತ್ರೆಗೆ ಹೋಗಿ ನಮ್ಮೆಲ್ಲರ ಪರವಾಗಿ ದರ್ಶನ ಪಡೆದು ಬಂದಿದ್ದಾರೆ. ದಂಪತಿಗಳಿಗೆ ನಮ್ಮ ಗೆಳೆಯರ ಬಳಗದ ಪರವಾಗಿ ಸನ್ಮಾನ ಕಾರ್ಯಕ್ರಮ ವರಸಿದ್ಧಿ ವಿನಾಯಕನ ದೇವಸ್ಥಾನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಗೆಳೆಯರ ಬಳಗ ಸೇರಿತ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ತು ನಮ್ಮ ಆತ್ಮೀಯ ಗೆಳೆಯ ವಿಜಯ್ ಕುಬ್ಸದ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರೇಷ್ಮಾ ಅವರು ಕೂಡಿ ಉತ್ತರ ಭಾರತದ ಪುಣ್ಯ ಸ್ಥಳಗಳಾದಂಥ ತೀರ್ಥಯಾತ್ರೆಯನ್ನು ಮಾಡುವಂಥ ಸ್ಥಳಗಳಾದಂಥ ಹರಿದ್ವಾರ, ರಿಷಿಕೇಶ್, ಬದ್ರಿನಾಥ, ಕೇದಾರ, ಕಾಶಿ, ಹಲವಾರು ಅಯೋಧ್ಯೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ನಮ್ಮೆಲ್ಲರ ಪರವಾಗಿ ಅವರು ಹೋಗಿ ಅವರ ಜೊತೆಗೆ ನಾವೆಲ್ಲರೂ ಹೋದಾಗ ಆಗಿದೆ. ಇವತ್ತು ಪುನಃ ಎಲ್ಲ ದರ್ಶನವನ್ನು ಪಡೆದುಕೊಂಡು 20 ದಿನಗಳ ಕಾಲ ಈ ಯಾತ್ರೆಯನ್ನು ಅವರು ಮುಗಿಸಿ ಪುನಃ ಮತ್ತು ನಮ್ಮ ಸುರಕ್ಷಿತವಾಗಿ ಬಹಳ ಶಿವ ಅವರ ಮೇಲೆ ಕರುಣೆಯನ್ನು ತೋರಿಸಿ ಸುರಕ್ಷಿತವಾಗಿ ಪುನಃ ನಮ್ಮ ಹಾನಗಲ್ಲಿಗೆ ಅವರನ್ನು ಕಳಿಸಿ ಅವರು ಇವತ್ತು ನಮ್ಮ ಅದು ಆ ಶಿವನ ಕೃಪೆ ಅಂತ ನಾವಿಲ್ಲೇ ನಮ್ಮ ಹಾನಗಲ್ಲಿನ NCGC ಗ್ರೂಪ್ ಪರವಾಗಿ ನಾನಿಲ್ಲಿ ಅದನ್ನು ಬೇಡ್ಕೊಳ್ತೇನೆ. ಯಾಕಂದರೆ ಅಲ್ಲಿ ಹೋದರೂ ಬಹಳ ಒಂದು ಪುಣ್ಯ ಸ್ಥಳಗಳವು. ಯಾಕಂದರೆ ಹಿಂದಿನ ಕಾಲದಲ್ಲಿ ಹೋದರೂ ಹೊಳ್ಳಿ ಬಂದಂಥ ಸನ್ನಿವೇಶಗಳು ಭಾಳ ಕಡಿಮೆ. ಯಾಕಂದರೆ ಮೇಲೆ ಹೋದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಳಗೆ ಎಷ್ಟೋ ಜನರಲ್ಲೇ ಹೋದಂಥ ಒಂದು ಸಂಗತಿಯನ್ನು ನಾವು ಓದಿದ್ದೇವೆ ಮತ್ತು ಕೇಳಿದ್ದೇವೆ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತು ದಂಪತಿಗಳು ನಮ್ಮ ಗ್ರೂಪಿನ ನಮ್ಮ ಆತ್ಮೀಯ ಗೆಳೆಯ ಅವರು
ತಮ್ಮ ಧರ್ಮಪತ್ನಿಯೊಂದಿಗೆ ಉತ್ತರ ಭಾರತದ ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಗಳನ್ನು ಅವರು ಭೇಟಿಯಾಗಿ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಗ್ರೂಪ್ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೇಳಿಕೊಂಡು, ನಾವು ಚೆನ್ನಾಗಿರ್ಬೇಕಂತ ಅವ್ರು ಕೇಳಿಕೊಂಡು ಯಾತ್ರೆಯನ್ನು ಮಾಡಿ ಪುನಃ ನಮ್ಮ ಈ ಸ್ಥಳಕ್ಕೆ ಬಂದಿದ್ದಾರೆ. ಅವರಿಗೆ ಶಿವ ಇನ್ನೂ ಹೆಚ್ಚಿನ ಒಂದು ಆಯುರ ಆರೋಗ್ಯ ಅವರಿಗೆ ಎಲ್ಲ ಕೊಟ್ಟು ದೇವರು ಅವರನ್ನು ಕಾಪಾಡಲಿ ಅಂತೇಳಿ ನಮ್ಮ ಈ NCGC ಗ್ರೂಪ್ ಪರವಾಗಿ ಅವರಿಗೆ ನಾವೆಲ್ಲ ಗೆಳೆಯರ ಪರವಾಗಿ ಎಲ್ಲರ ಗೆಳೆಯರ ಪರವಾಗಿ ನಾನು ತುಂಬ ಹೃದಯದಿಂದ ಅವರಿಗೆ ಆ ದೇವರನ್ನ ಕೇಳ್ಕೊತೀನಿ, ಅವರನ್ನು ಚೆನ್ನಾಗಿಟ್ಟಿರಲಿ, ಜೊತೆಗೆ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳಿಕೊಂಡು ಇಲ್ಲೇ ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಗ್ರೂಪಿನ ಪರವಾಗಿ ವಂದನೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಭಗವಂತ ಆಯುರಾರೋಗ್ಯ ದಯಪಾಲಿಸೋ ಜೊತೆಗೆ ಮುಂದಿನ ವರ್ಷ ಎಲ್ಲ